ನಮಸ್ತೆ ಗೆಳೆಯರೆ, ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಗುರುವಾರ 14/11/2024 ಏನೇನ್ ಡೇಟಾಗಳು ಇವತ್ತು ಬರ್ತಾ ಇದೆ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ನೋಡ್ಕೊಳ್ಳಿ ಸರ್. ನಿನ್ನೆ ಬಂದಿರುವ ಡೇಟಾಗಳು CPI ಇನ್ಫ್ಲೇಷನ್ ಡೇಟಾ US ಅಂಡ್ ಇವತ್ತು ಇಂಪಾರ್ಟೆಂಟ್ ಆಗಿ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬರ್ತಾ ಇರೋದು WPI ಇನ್ಫ್ಲೇಷನ್ ಡೇಟಾ. ಅಂಡ್ ಸಂಜೆ ನೋಡ್ಕೋಬಹುದು ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸ್ ಡೇಟಾ ಬರುತ್ತೆ US ಅಂಡ್ ಇನ್ವೆಂಟರಿ ಡೇಟಾ ದಟ್ ಇಸ್ ಅಬೌಟ್ ಕ್ರೂಡ್ ಆಯಿಲ್. ಓಕೆ, ಕ್ರೂಡ್ ಆಯಿಲ್ ಇನ್ವೆಂಟರಿ ಡೇಟಾ ಬರ್ತಾ ಇದೆ, ಅದು ಕೂಡ 9 ಬರ್ತಾ ಇದೆ. ಸೊ ಮಾರ್ಕೆಟ್ ನಲ್ಲಿ ವೊಲಟಾಲಿಟಿ ಎಕ್ಸ್ಪೆಕ್ಟೇಷನ್ ಇದೆ ಇವತ್ತು ಕೂಡ. ಸೊ ಎನಿವೇ ನೋಡೋಣ ಸರ್, ಮಾರ್ಕೆಟ್ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ನೋಡ್ಕೊಂಡಿದ್ರಿ ಏನ್ ಇಂಪಾರ್ಟೆಂಟ್ ಇದೆ ಅಂದ್ರೆ. ಸೊ ಗ್ಲೋಬಲಿ ಮಾರ್ಕೆಟ್ ಏನೇನ್ ಶೋಕಾಸ್ ಮಾಡ್ತಾ ಇದೆ ನೋಡ್ಕೊಳ್ಳಿ ಸರ್. ಡವ್ ಜೋನ್ಸ್ ಅಂಡ್ US ಮಾರ್ಕೆಟ್ ಶೋಯಿಂಗ್ ದಟ್ ಫ್ಲಾಟ್ ಓಪನ್ ಅಥವಾ ಫ್ಲಾಟ್ ಆಗಿದೆ. ಸೊ ಟೋಟಲಿ ಯುರೋಪಿಯನ್ ಮಾರ್ಕೆಟ್ಸ್ ಅಥವಾ ಫ್ಲಾಟ್ ಅಥವಾ ನೆಗೆಟಿವ್ ಇದೆ. ಸೊ ನಮ್ಮ ಮಾರ್ಕೆಟ್ ನೋಡ್ಕೊಂಡಿದ್ರೆ ಪ್ಯೂರ್ ಆಗಿ ನೆಗೆಟಿವ್ ಆಗಿತ್ತು ಅಂಡ್ ಏಷ್ಯನ್ ಮಾರ್ಕೆಟ್ಸ್ ಫ್ಲಾಟ್ ಇದೆ. ಅಂಡ್ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಹಾರ್ಡ್ಲಿ 20-25 ಪಾಯಿಂಟ್ಸ್ ಅಪ್ಸ್ ಅಂಡ್ ಡೌನ್ಸ್ ಅಂತ ತೋರಿಸ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ಕೊಂಡ್ರೆ ಮಾರ್ಕೆಟ್ ಕಾಣ್ತಾ ಇದೆ ನೆಗೆಟಿವ್ ಟು ಫ್ಲಾಟ್ ಅಥವಾ ಫ್ಲಾಟ್ ಆರ್ ನೆಗೆಟಿವ್ ಅನ್ನೋ ಡೇಟಾನೇ ಸಿಗ್ತಾ ಇದೆ ಮಾರ್ಕೆಟ್ ಒಳಗಡೆ ಇವತ್ತಿನ ಓಪನಿಂಗ್. ಸೊ ಎನಿವೆ ADR ಗಳನ್ನ ನೋಡುತ್ತೀರಿ. ADR ಅಂದ್ರೆ ಏನು? ಅಮೆರಿಕನ್ ಡಿಪಾಸಿಟ್ ರಿಸಿಟ್ಸ್ ವಿಚ್ ಆರ್ ಲಿಸ್ಟೆಡ್ ಇನ್ ದ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಒಳಗಡೆ ಲಿಸ್ಟೆಡ್ ಆಗಿರುತ್ತೆ. ಲೈಕ್ ದಿಸ್ ಇನ್ ಇನ್ಫೋಸಿಸ್, okay, is showing about 0.019%, Wipro 0.72%. So IT overall negative. So HDFC Bank 1.22 and ICICI Bank 0.73. So Bank Nifty negative. And whereas Reddy's, that is pharmaceutical major, that's 1.42% negative. So overall nalli nodkondadre completely all other ADRs also looking negative for the day. Okay, so ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಕಮ್ ಬ್ಯಾಕ್ ಟು ದಿಸ್ ಒನ್ ಟು ದ ಚಾರ್ಟ್ ನಾವು. ಸೊ ಚಾರ್ಟ್ ಅಲ್ಲಿ ನೋಡೋಣ US ಆಯಿಲ್ ಏನಾಗುತ್ತೆ ಅಂತ ಹೇಳಿ. ಸೊ ಡೇ ಆಂಗಲ್ ಸ್ವಿಚ್ ಮಾಡ್ತೀರಿ. ಓಕೆ, ಲುಕ್ ಅಟ್ ಹಿಯರ್ ವೆರಿ ವ್ಯಾಲ್ಯೂಬಲ್ ಏರಿಯಾನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ರೈಟ್ ನಾವು ಮೇಜರ್ ಸಪೋರ್ಟ್ ಎಲ್ಲಿದೆ? ಸೊ ರೈಟ್ ನಾವು ಮೇಜರ್ ಸಪೋರ್ಟ್ ಇರೋದು 67 ಗಿದೆ ಅಂಡ್ ಡಾಲರ್ ಒಳಗಡೆ 69.0 ಅಥವಾ 70.070ಗೆ ನಮ್ಗೆ ಒಂದು ರೆಸಿಸ್ಟೆನ್ಸ್ ಇದೆ. ಅದನ್ನು ದಾಟಿದ್ರೆ 72 ಇದೆ. ಸೊ ಇವತ್ತು ಇಂಪಾರ್ಟೆಂಟ್ ಇನ್ವೆಂಟರಿ ಡೇಟಾ ಕೂಡ ಬರ್ತಾ ಇದೆ. ಯು ಕ್ಯಾನ್ ವಾಚ್ ಇಟ್ ಫಾರ್ ದ ಟ್ರೇಡಿಂಗ್ ಪರ್ಪಸ್. ಸೊ ಆಲ್ವೇಸ್ ಯೂಸ್ ಫಾರ್ ದ 1 hour or 30 minutes ಫಾರ್ ದ ಟ್ರೇಡಿಂಗ್ ಪರ್ಪಸ್. ಇನ್ ದಿಸ್ ಒನ್ ಲುಕ್ ಅಟ್ ಹಿಯರ್, ಮಾರ್ಕೆಟ್ ನಲ್ಲಿ ಒಂದು ಮೇಜರ್ ರೆಸಿಸ್ಟೆನ್ಸ್ ಇದೆ, ದಟ್ ಇಸ್ 69 ಆಸ್ಪಾಸ್ ಬರುತ್ತೆ. ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ನಿಮಗೆ ಫ್ಲಾಟ್ ಅಥವಾ ಗ್ಯಾಪ್ ಓಪನ್ ಆಗ್ಬಿಟ್ಟು ಲೈಕ್ ಕ್ರೂಡ್ ಆಯಿಲ್ ನಿಮಗೆ ಮೇಲ್ಗಡೆ ಹೋದ್ರೆ $70 ವರೆಗೂ ಟಾರ್ಗೆಟ್ ಮಾಡಬಹುದು. ಅದನ್ನ ಇಂಡಿಯನ್ ಮಾರ್ಕೆಟ್ಗೆ ಈಕ್ವೇಟ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಅಡ್ಡಿಲ್ಲ. ಸೊ ಇನ್ ದಿಸ್ ಒನ್ ಇದೇ ಝೋನ್ ಒಳಗಿರುತ್ತೆ ಅಂದ್ರೆ ಒಂದು ಬೌಂಡ್ರಿ ವರ್ಕೌಟ್ ಮಾಡಬಹುದು 69 ಅಥವಾ 67. ಈ $2 ಒಳಗಡೆ ಮಾರ್ಕೆಟ್ ಟ್ರೇಡ್ ಆಗುವ ಸಾಧ್ಯತೆ ಹೆವಿ ಇದೆ ಇನ್ ದ ಕ್ರೂಡ್ ಆಯಿಲ್. ಸೊ ವೇರ್ ಆಸ್ ಗೋಲ್ಡ್ ಈಸ್ ಫಾಲೋಯಿಂಗ್ ಲೈಕ್ ಹೆಲ್. ಓಕೆ, ಮಾರ್ಕೆಟ್ ಬೀಳ್ತಾ ಇದೆ ಸಿಕ್ಕಾಪಟ್ಟೆ ಗೋಲ್ಡ್ ಒಳಗಡೆ. ಲುಕ್ ಅಟ್ ಹಿಯರ್ ಅಂಡ್ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಕಾಣ್ತಾ ಇರೋದು ರೈಟ್ ನೌ ಹಿಯರ್ ಇಸ್ ಅರೌಂಡ್ ಹಿಯರ್. ಸೊ ನೋಡ್ಕೋಬಹುದು ಗೋಲ್ಡ್ ಈಸ್ ಹ್ಯಾವಿಂಗ್ ಅ ಸಪೋರ್ಟ್ ಅರೌಂಡ್ 2519. ಸೊ ಇಂಡಿಯನ್ ಮಾರ್ಕೆಟ್ಗೆ ಕಂಪೇರ್ ಮಾಡ್ಕೊಳ್ರಿ ಸದ್ಯದ ಮಟ್ಟಿಗೆ ಇಟ್ ಕ್ಯಾನ್ ಕಮ್ ಟಿಲ್ ಅರೌಂಡ್ 73,000 ಅಂತ ಅನಿಸ್ತಾ ಇದೆ. ಸೊ ವೆರಾಸ್ ಮಾರ್ಕೆಟ್ ಬೀಳ್ತಾ ಇದೆ. ಸೊ ಯೂಶಲಿ ನೀವು ಸಡನ್ಲಿ ಬೈ ಮಾಡ್ತೀನಿ ಅನ್ನೋ ಗೋಲ್ಡ್ ಒಳಗಡೆ ಯಾವುದೇ ಲಾಜಿಕ್ಸ್ ಬರುವುದಿಲ್ಲ. ಮಾರ್ಕೆಟ್ ಇಸ್ ಶೋಯಿಂಗ್ ವೆರಿ ಫೈನ್ ಫಾಲ್ ಇನ್ ದಿಸ್ ಒನ್. ಸೊ ಇವೆಲ್ಲ ಸ್ಟಾಕ್ಗಳು ಅರ್ನಿಂಗ್ ಫೋಕಸ್ ಅಲ್ಲಿದೆ. ಭಾರತ್ ಫೋರ್ಜ್, HAL, ಹೀರೋ ಮೋಟೋಕಾರ್ಪ್, ಲಿನ್ಮಾರ್ಕ್ ಫಾರ್ಮಾ, ಇಪ್ಕಾ ಲ್ಯಾಬೊರೇಟರೀಸ್, ರತ್ನಮನಿ ಅಂಡ್ ತೇಗಾ ಇಂಡಸ್ಟ್ರೀಸ್, ಸೊ ನವಾ, ಸೊ ಮೆನಿ ಕಂಪನೀಸ್ ಆರ್ ಸೊ ಅರ್ನಿಂಗ್ ಎಸ್ಟಿಮೇಟ್ ಇದೆ. ಸೊ ಇವೆಲ್ಲ ನಿಮ್ ಸ್ಟಾಕ್ಸ್ಗಳು ಆಕ್ಷನ್ ಅಲ್ಲಿ ಇರುವ ಸಾಧ್ಯತೆ ಹೆವಿ ಇದೆ. ಸೊ ಲೆಟ್ ಅಸ್ ಸಿ, ಈಗ ಇಂಪಾರ್ಟೆಂಟ್ ಇವೆಂಟ್ಸ್ ಆಯ್ತು, ಇಂಪಾರ್ಟೆಂಟ್ ಎಸ್ಟಿಮೇಟ್ಸ್ ಆಯ್ತು. ಸೊ ಆಫ್ಟರ್ ದ ಪ್ರೀ ಮಾರ್ಕೆಟ್ ರಿಪೋರ್ಟ್ ನಿಮಗೆ ಥೆಮ್ಯಾಕ್ಸ್, HR ಮೋಟರ್, and so many Godrej Industries, the VRL Logistics and Vodafone Idea, Rashtriya Chemicals, so Torrent Power, Sun TV, SKF India, Nalco, PI Industries, Thomas Cook, Mishra Dhatu, okay, Nigam Limited, ಇವೆಲ್ಲ ಕಂಪನಿಗಳು ಏನಾಗಿದೆ ತಮ್ಮ ರಿಸಲ್ಟ್ಸ್ ಗಳನ್ನ ಬಿಟ್ಟಿದ್ದಾರೆ. ಸೊ ಅವುಗಳು ಆಫ್ಟರ್ ದ ಮಾರ್ಕೆಟ್ ಲೈಕ್ ರಿಸಲ್ಟ್ ಬಂದಿರೋದ್ರಿಂದ ದೇ ವಿಲ್ ಬಿ ಇನ್ ದ ಪ್ರೈಸ್ ಆಕ್ಷನ್ ಅನ್ನೋ ಸಾಧ್ಯತೆ ಹೆವಿ ಇದೆ. ನಿನ್ನೆ ಹೆಂಗಿದ್ರು ಮಾರ್ಕೆಟ್ ನಿಫ್ಟಿ ಸಿಕ್ಕಾಪಟ್ಟೆ ಬಿದ್ದಾಗಿದೆ ಅಂಡ್ ಬ್ಯಾಂಕ್ ನಿಫ್ಟಿ ಕೂಡ ಬಿದ್ದಿವೆ ಅಂಡ್ ಕೆಲವೊಂದು ಆಲ್ಮೋಸ್ಟ್ ಆಲ್ ಸೆಕ್ಟರ್ಸ್ ಹ್ಯಾವ್ ಫಾಲನ್ ಎಸ್ಟರ್ಡೇ. ಸೊ ಅವುಗಳು ಇವತ್ತು ಸ್ವಲ್ಪ ಲೈಟ್ ಆಗಿ ಚೇತರಿಕೆ ಕಾಣಬಹುದು ಅಂತಿದೆ. ರೀಸನ್ಸ್ ಏನಪ್ಪಾ ಅಂದ್ರೆ ಶಾರ್ಟ್ ಕವರಿಂಗ್ ಅಂತೀವಿ. ಶಾರ್ಟ್ ಕವರಿಂಗ್ ಅಂದ್ರೆ ಏನು? ಸಿಂಪಲ್, ಯಾರಾದ್ರೂ ಸೆಲ್ ಅಪ್ಸೈಡ್ ಅಲ್ಲಿ ಮಾಡಿದ್ರೆ ಅವ್ರೇನ್ ಮಾಡ್ಬೇಕು ಸರ್, ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ಬೇಕಂದ್ರೆ ಬಾಯ್ ಮಾಡ್ಬೇಕಾಗತ್ತೆ. ಸೊ ದೆನ್ ಓನ್ಲಿ ದಿಸ್ ಶಾರ್ಟ್ಸ್ ವಿಲ್ ಬಿ ಕವರ್ಡ್. ಸೊ ಆ ಸಮಯದಲ್ಲಿ ಮಾರ್ಕೆಟ್ ಏನಾಗುತ್ತೆ, ಲೈಟ್ ಆಗಿ ಮೇಲ್ಗಡೆ ಬರುತ್ತೆ. ಇದಕ್ಕೆ ನಾವೇಂತೀವಿ ಶಾರ್ಟ್ ಕವರಿಂಗ್ ಅಂತೀವಿ. ಇವುಗಳನ್ನ ನಂಬಲಿಕ್ಕೆ ಅಸಾಧ್ಯ ಇರ್ತದೆ ಬಿಕಾಸ್ ದೇ ಕ್ಯಾನ್ ಬಿ ಟರ್ನಿಂಗ್ ಅಗೇನ್ ಟು ದ ಡೌನ್ ಸೈಡ್ ಅನ್ನೋ ಚಾನ್ಸಸ್ ಹೆವಿ ಇರ್ತದೆ. ಬಿಕಾಸ್ ಶಾರ್ಟ್ ಸೆಲ್ಲರ್ಸ್ ತಮ್ಮ ಪೊಸಿಷನ್ ತೆಗೆದಿರ್ತಾರೆ, ನಿಜವಾಗ್ಲೂ ಇಲ್ಲಿ ಬಯಸ್ ಬಂದಿರುವುದಿಲ್ಲ ಅನ್ನೋ ಡೇಟಾ ಇರುತ್ತೆ. ಸೊ ಡೂ ಚೆಕ್ ದಟ್ ಒನ್. ಎನಿವೇ
ಟೋಟಲಿ ಮಾರ್ಕೆಟ್ ನಮಗೆ ಈಗ ಕಾಣ್ತಾ ಇರೋದು ಫ್ಲಾಟ್ ಟು ನೆಗೆಟಿವ್ ಓಪನ್ ಕಾಣ್ತದೆ. ಇವನ್ US ಆಗಲಿ, ಯುರೋಪಿಯನ್ ಮಾರ್ಕೆಟ್ ಆಗಲಿ, ಏಷ್ಯನ್ ಮಾರ್ಕೆಟ್ಸ್ ಆಗಲಿ, ಆಲ್ ಆರ್ ಲುಕಿಂಗ್ ಫ್ಲಾಟ್ ಟು ನೆಗೆಟಿವ್ ಅನ್ನೋ ಡೇಟಾ ಕೂಡ ಸಿಗ್ತಾ ಇದೆ. ಅಂಡ್ ಓವರ್ ಆಲ್ ಅಲ್ಲಿ ನೋಡ್ಕೊಳ್ತಾ ಇದ್ರೆ EDR ಕೂಡ ನಿಮಗೆ ನೆಗೆಟಿವ್ ಶೋಕಾಸ್ ಮಾಡ್ತಾ ಇರೋದ್ರಿಂದ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ಯೂಟ್ಯೂಬ್ ಅನಾಲಿಸಿಸ್ ಒಳಗಡೆ ಯಾವ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಡಿಸ್ಕಷನ್ ಅಂತೂ ಮಾಡಿದೀವಿ. ಸೊ 23,600 ಕೆಳಗಡೆ 23,500 ಅದನ್ನೂ ದಾಟಿದ್ರೆ 23,200 ಇಸ್ ಅ ವ್ಯಾಲ್ಯೂಬಲ್ ಏರಿಯಾ ಅಂತ ಡಿಸ್ಕಷನ್ ಮಾಡಾಗಿದೆ. ಅಂಡ್ ನಿಫ್ಟಿ ಮಿಡ್ ಕ್ಯಾಪ್ ಆಗಲಿ, ಸೆನ್ಸೆಕ್ಸ್ ಆಗಲಿ, ಅಂಡ್ ಇವನ್ ನಿಮಗೆ ಕ್ರೂಡ್ ಆಯಿಲ್ ಆಗಿ, ಗೋಲ್ಡ್ ಆಗಲಿ, ಅಂಡ್ ಇವನ್ ಫಿನ್ ನಿಫ್ಟಿ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದೀವಿ ನಿನ್ನೆ ಯೂಟ್ಯೂಬ್ ಅನಾಲಿಸಿಸ್ ಒಳಗಡೆ. ಅದ್ರೊಳಗೂ ಏನು ಚೇಂಜಸ್ ಇರುತ್ತೆ, ನಿಮಗೆ ಯಾವ್ದಾದ್ರು ಸ್ಪೆಸಿಫಿಕ್ ಸ್ಟಾಕ್ಸ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಸೊ ಅವು ಆಲ್ರೆಡಿ ಏನಾರ ಲಾಸ್ ಇರುತ್ತೆ, ವೆದರ್ ಅದನ್ನ ಹೋಲ್ಡ್ ಮಾಡ್ಬೇಕಾ, ವೆದರ್ ಅದು ಚೆನ್ನಾಗಿದೆ ಫಂಡಮೆಂಟಲ್ ಟೆಕ್ನಿಕಲ್ ಅನ್ನೋದು ಚೆಕ್ ಮಾಡೋದಕ್ಕೆ ನೀವೇ ಏನ್ ಮಾಡ್ತೀರಪ್ಪ ಅಂದ್ರೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಹಾಕ್ತಿರಿ ಅಥವಾ ವಾಟ್ಸ್ಆಪ್ ಮಾಡ್ತೀರಿ. ಸೊ ಅದನ್ನ ಆನ್ಸರ್ ನೀವು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀರಿ. ಸೊ ಇಲ್ಲಿ ಅಡ್ವೈಸರಿ ಎಲ್ಲ ಓನ್ಲಿ ಒಂದು ಸೊಲ್ಯೂಷನ್ಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀವಿ, ಸೊ ದಟ್ ಅಟ್ ಎಂಡ್ ಯು ಕ್ಯಾನ್ ಟೇಕ್ ಯುವರ್ ಓನ್ ಡಿಸಿಷನ್ ಹಿಯರ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಮತ್ತೆ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್ ಹಿಯರ್.